ಜೈ ಶ್ರೀರಾಮ್. ಜೈ ಹನುಮಾನ್. ನೋಡಿ ನನ್ನ ಮೊಮ್ಮಗನ್ ನೋಡ್ರಿ ಎಲ್ರು ಹೆಂಗಿದೀವಿ ನಾವು. ಒಂದು ಸಂಸಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಮಗನ ಇದು ಕೂಡ ಸಹ ಕೇಳ್ತೀರಾ, ನಿಮ್ಮ ಹೋಮ್ ಟೂರ್ ಕೊಡಿ, ನಿಮ್ಮ ಮನೇದು ಒಂದು ಟೂರ್ ಕೊಡಿ ಅಂತ. ಓಕೆ, ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಸ್ ಪ್ರಪಂಚ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಎಸ್, ನಾನು ಮತ್ತೆ ಮನೇಲಿದ್ದೀನಿ ಅಂಡ್ ಅತ್ತೆ ಮನೆಯಿಂದಾನೆ, ಅಂದ್ರೆ ನಮ್ಮ ಮನೆಯಿಂದಾನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಲೈಕ್ ಹೇಳಿದ್ನ ಲಾಸ್ಟ್ ಟೈಮ್ ಅಲ್ಲಿ, ತುಂಬಾನೇ ಖುಷಿ ಆಗುತ್ತೆ. ಒಂದು ಸಂಸಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ನಾನು ನನ್ನ ಗಂಡ, ನನ್ನ ಮಂದಿ, ನಮ್ಮ ಅತ್ತೆ ಮಾವ, ಟು ಟೇಕ್ ಕೇರ್ ಆಫ್ ಆರ್ ಟು ಥಿಂಕ್ ಅಬೌಟ್ ದೆಮ್ ಆರ್ ಟು ವರ್ಕ್ ಫಾರ್ ದೆಮ್, ವರ್ಕ್ ಫಾರ್ ಅಸ್. ಆಕ್ಚುಲಿ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ, ಒಂಥರ ನ್ಯೂ ಥಿಂಗ್ ಅಂತ ಅನ್ಸುತ್ತೆ. ಸೊ ಅಷ್ಟೇ, ಎಲ್ಲರೂ ಅಲ್ಲಿಂದ ಆಶೀರ್ವಾದ ಮಾಡಿ ಈ ಒಂದು ಪ್ರೊಸೆಸ್, ಈ ಒಂದು ಜರ್ನಿ ಚೆನ್ನಾಗಿ ಹೋಗ್ಬೇಕು, ಸ್ಮೂತ್ ಆಗಿ ಹೋಗ್ಬೇಕು. ಅಪ್ಸ್ ಅಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಎಲ್ಲಾನು ಸ್ಟ್ರಾಂಗ್ ಆಗಿ ಫೇಸ್ ಮಾಡಬೇಕು ಅಂತ. ಸೊ ಆಲ್ರೆಡಿ ಬಂದು ಒಂದು 3-4 ಡೇಸ್ ಆಗಿದೆ ಅಂಡ್ ಆಕ್ಚುಲಿ ಲೈಕ್ 3 ಡೇಸ್ ಆದ್ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ದೆನ್ ಸರಿ ನಾನೇ ಹೇಳಿದೆ ಅರುಣ್ ಅವ್ರಿಗೆ ಎಕ್ಸ್ಟೆಂಡ್ ಮಾಡೋಣ ಅಂತ. ಫಸ್ಟ್ ಲೈಕ್ ಹೋಗೋ ಟೈಮಲ್ಲಿ ನಮ್ಮ ಅತ್ತೆನೂ ಹೇಳಿದ್ರು, ಇರಮ್ಮ ಒಂದು ಸ್ವಲ್ಪ ದಿವಸ ಆಮೇಲೆ ಹೋಗಿರಂತೆ ಅಂತ. ಬಟ್ ನಾನು ಇಲ್ಲ ಆಂಟಿ, ನಾನು ಹೋಗಿ ಬರ್ತೀನಿ ಅಂತ ಅಂದೆ, ಬಿಕಾಸ್ ಐ ವಾಸ್ ಆಕ್ಚುಲಿ ಮಿಸ್ಸಿಂಗ್ ಮೈ ಮಾಮ್ಸ್ ಪ್ಲೇಸ್ ಅಂಡ್ ಆಲ್. ಆಮೇಲೆ ಐ ಜಸ್ಟ್ ಥಾಟ್ ಇಲ್ಲ, ಲೈಕ್ ನಾನು ಇಲ್ಲಿರೋದು ಇಸ್ ಮೋರ್ ರೈಟ್, ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಎಕ್ಸ್ಟೆಂಡ್ ಮಾಡೋಣ ಅಲ್ವಾ, ಏನಾಗುತ್ತೆ ಅಂತ ಅನ್ಕೊಂಡು. ಬಿಕಾಸ್ ನಮ್ಮ ಲಡ್ಡುಗೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಈ ಒಂದು ಎನ್ವೈರನ್ಮೆಂಟ್. ಅಜ್ಜಿ ತಾತ ಜೊತೆ ಇನ್ನೂ ಜಾಸ್ತಿ ಆಟ ಆಡಬೇಕು, ಬೆರಿಬೇಕು ಅಂಡ್ ಅವ್ರಿಗೂ ಸಹ ತುಂಬಾನೇ ಇಷ್ಟ. ಸರಿ ಆಯ್ತು ಅಂತ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ಒಂದು 2-3 ಡೇಸ್ ಆದ್ಮೇಲೆ ಹೋಗೋಣ ಅಂತ. ಸೊ ಎಸ್, ಈ ಒಂದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಏನ್ ಹೇಳ್ತಾರೆ, ಸೊ ಈ ಒಂದು ಬ್ಲಾಗ್ ಅಲ್ಲಿ ನಾನು ಒಂದು ಲೈಕ್ ನನ್ನ ಡೇ ಲೈಕ್ ಯಾವ ತರ ಇರುತ್ತೆ ನಮ್ಮ ಅತ್ತೆ ಮನೇಲಿ ಬೇಸಿಕಲಿ ಆ ಒಂದು ರೂಟೀನ್ ನ ಕವರ್ ಮಾಡ್ಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಅಂಡ್ ನಾನು ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ನಾನು ಇಲ್ಲಿ ಕೆಲಸ ಆ ಥರ ಏನು ಮಾಡ್ತಾ ಇಲ್ಲ, ಬಿಕಾಸ್ ನಾನು ತಣ್ಣೀರು ಅಷ್ಟಾಗಿ ತಣ್ಣೀರಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇಲ್ಲ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ದಿನಪೂರ್ತಿ ರಡ್ಡೋದೇ ಆಗಿಬಿಡುತ್ತೆ. ಸೊ ಅದನ್ನೇ ಅಂಡ್ ಅದೇ ನಡೀತಾ ಇದೆ. ಅಂಡ್ ಇದು ಬಂದು ನಮ್ಮ ಮನೆ, ಸೊ ನಾವಿರೋ ಮನೆ. ಅಂಡ್ ಮೇಲ್ಗಡೆ ಬಂದು ನಮ್ಮ ಅತ್ತೆ ಮಾವ ಇರೋ ಮನೆ. ಸೊ ಊಟ ತಿಂಡಿ ಅಡುಗೆ ಆಲ್ ಅಪ್ ಅಂಡ್ ಡೌನ್ ಮಾಡ್ತಾನೆ ಇರ್ತೀವಿ. ಅಂಡ್ ನನಗೆ ಏನಾದರೂ ಸ್ವಲ್ಪ ವಿಡಿಯೋ ಕೆಲಸ ಅಥವಾ ಬೇರೆ ಕೆಲಸ ಇದ್ರೆ ನಾನು ಇಲ್ಲಿ ಬರ್ತೀನಿ, ಇಲ್ಲಾಂದ್ರೆ ಫ್ರೀ ಟೈಮ್ ಎಲ್ಲ ನಾನು ಮೇಲ್ಗಡೆ ಸ್ಪೆಂಡ್ ಮಾಡ್ತೀನಿ. ಸೊ ಆ ಥರ ಒಂದು ಇವಾಗ ರೂಟೀನ್ ನಡೀತಾ ಇದೆ, ಅಟ್ಲೀಸ್ಟ್ ಫಾರ್ ಫ್ಯೂ ಡೇಸ್ ಅಲ್ವಾ, ಹಿಂಗೆ ನಡೆಯುತ್ತೆ. ನಾನು ಪರ್ಮನೆಂಟ್ ಆಗಿ ಬರ್ತೀನಲ್ಲ ಇಲ್ಲಿ, ಫುಲ್ ಬಾಣಂತನೆಲ್ಲ ಮುಗಿಸ್ಕೊಂಡು, ಅವಾಗ ರೂಟೀನ್ ಚೇಂಜ್ ಆಗುತ್ತೆ. ಸೊ ಅಲ್ಲಿ ತನಕ ಹಿಂಗೇನೆ ಇರುತ್ತೆ. ಸೊ ಪ್ಲೀಸ್ ಯಾರು ದಯವಿಟ್ಟು ಕಾಮೆಂಟ್ ಮಾಡಬೇಡಿ ಯಾಕೆ ಹಂಗೆ ಹಿಂಗೆ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಫ್ರೆಶ್ ಆಗಿದ್ದೀನಿ. ಒಂದು ಸ್ವಲ್ಪ ರೂಮ್ನೆಲ್ಲ ಅಂದರೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡೋದು ಕೂಡ ಇದೆ, ಬಟ್ ಐ ಡೋಂಟ್ ನೋ ಇಫ್ ಇಟ್ ವಿಲ್ ಹ್ಯಾಪನ್ ಆರ್ ನಾಟ್. ನೋಡೋಣ ಏನಾಗುತ್ತೆ ಅದನ್ನ ತೋರಿಸ್ತೀನಿ. ಸೊ ಎಸ್, ಸೊ ನೀವು ನನ್ನ ಮಮ್ಮಿ ಅಂದರೆ ಅಮ್ಮನ ಮನೇಲಿ ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಯಾವ ಥರ ಡೇ ಹೋಗುತ್ತೆ ಅಂದರೆ ನೀವು ಆಲ್ರೆಡಿ ತುಂಬ ಸತಿ ನೋಡಿದ್ದೀರಾ. ಸೊ ಈ ಒಂದು ವ್ಲಾಗಲ್ಲಿ ನಾನು ನಮ್ಮ ಅತ್ತೆ ಮನೇಲಿ ಯಾವ ಥರ ಇರ್ತೀನಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಪ್ರತಿಯೊಂದೂ ನಿಮಗೆ ಈ ಒಂದು ಬ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಹಾಗೂ ನೀವು ಪ್ರೀವಿಯಸ್ ಬ್ಲಾಗಲ್ಲಿ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಫಾರ್ ಇಟ್. ಆ್ಯಂಡ್ ಸಿಕ್ಕಾಪಟ್ಟೆ ಜನಕ್ಕೆ ತುಂಬ ಡೌಟ್ಸ್ ಕೂಡ ಇದೆ. ತುಂಬ ಲೈಕ್ ಅವ್ರ ಪೇರೆಂಟ್ಸ್ ಯಾರು, ಏನಾಯಿತು, ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿದ್ದಾರೆ, ಈ ಮನೆ ಯಾರ್ದು, ಲೈಕ್ ಹಲವಾರು ಕ್ವಶನ್ಸ್ ನಿಮಗೆ ಡೌಟ್ಸ್ ಇದ್ದಾವೆ. ಸೊ ಅವೆಲ್ಲ ಕ್ವಶನ್ಸ್ ಆನ್ಸರ್ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ತಿಳಿಸ್ತೀನಿ. ಹಾಗೂ ಈ ಒಂದು ಬ್ಲಾಗಲ್ಲಿ ಕೂಡ ಕೆಲವೊಂದು ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಬ್ಲಾಗ್ಸನ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಲ್ಲ. ದಯವಿಟ್ಟು ಕನ್ನಡ ಬ್ಲಾಗರ್ ಸುಪ್ರಿಯಾ ಲಚ್ಚಸ್ ಪ್ರಪಂಚ ಹಾಗೂ ಯಾರೆಲ್ಲ ಚಾನಲ್ಸನ್ನ ನೋಡ್ತೀರಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ರಾತ್ರಿ ಆ್ಯಕ್ಚುಲಿ ಒಂದು ಕ್ರೀಮ್ನ ಅಪ್ಲೈ ಮಾಡಿದೆ. ಸೊ ಫೇಸ್ಗೆ ಅದು ತುಂಬಾ ಜಾಸ್ತಿ ಎಫೆಕ್ಟಿವ್ ಆಗಿತ್ತು. ಅದು ಯಾವುದು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಮದುವೆ ಅದು ಇದು ಅಂತ ಇದ್ದೇ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಗ್ಲೋಯಿ ಸ್ಕಿನ್ ಇರಬೇಕಲ್ಲ, ಅದಕ್ಕೆ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡ್ಬೋದು, ನಾನೇನೂ ಇಲ್ಲ, ಮನೇಲಿ ಎಲ್ಲರೂ ಮನೇಲೂ ಅಕ್ಕಿ ಅಂತೂ ಇದ್ದೇ ಇರುತ್ತೆ. ಅದನ್ನ ಒಂದು ಸ್ವಲ್ಪ ಟೈಮ್ಗೆ ನೆನೆಸಿ ಆ ಒಂದು ನೀರನ್ನ ನಾನು ಮುಖಕ್ಕೆ ಯೂಸ್ ಮಾಡ್ತೀನಿ. ಸೊ ನೋಡ್ಬೋದು ನಾನು ಎಷ್ಟು ಈಸಿಯಾಗಿ ಇದನ್ನು ನೆನೆಸ್ಬಿಟ್ಟು ಇವಾಗ ಫೇಸಿಗೆ ಅಪ್ಲೈ ಮಾಡ್ತೀನಿ ಅಂತ. ಆ್ಯಂಡ್ ತುಂಬಾ ಗ್ಲೋ ಹಾಗೂ ಶೈನ್ ಬರುತ್ತೆ. ಇನ್ಫ್ಯಾಕ್ಟ್ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ಹೇಳೋದಲ್ಲ, ಆ ಥರನೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅಕ್ಕಿ ನೀರು ಫೇಸ್ಗೆ ಅಂದರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಎಲ್ಲ ಟೈಪ್ ಆಫ್ ಬಾಡಿ ಸ್ಕಿನ್ಗೂ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನಪ್ಪ ಅಂತ ಅಂದರೆ ಇದು ತುಂಬಾ ಸ್ಲೋ ಆಗಿ ಫಾಲೋ ಆಗುತ್ತೆ. ಅದಕ್ಕೇನೆ ಇವಾಗ ನಾನು ಯೂಸ್ ಮಾಡ್ತಿರೋದು
ಡರ್ಮಾಡಾಕ್ ಅವ್ರದ್ದು 2% ಕಾಜಿಕ್ ಆ್ಯಸಿಡ್ ಅಂತ. ಆ್ಯಂಡ್ ಕಾಜಿಕ್ ಆ್ಯಸಿಡ್ ಇಸ್ ಆ್ಯಕ್ಚುಲಿ ಡಿರೈವ್ ಫ್ರಮ್ ರೈಸ್ ವಾಟರ್. ಆ್ಯಂಡ್ ಇದು ಬಂದು ಒಂದು ನೈಟ್ ಕ್ರೀಮ್. ಸೊ ಇದು ಬಂದು ನೀವು ಲೈಕ್ ಎಲ್ಲ ಟೈಪ್ ಸ್ಕಿನ್ಸ್ಗೂ ಸೂಟ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಜಸ್ಟ್ ಫಾರ್ ₹300. ನಿಮ್ಗೆ ಇನ್ನೂ ಆಫರ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಸೊ ಇದು ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ದೀನಿ, ಹಾಗೂ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೋಡ್ಬೋದು ಈ ಥರ ಸ್ಕಿನ್ ಟೈಪ್ ಇಶ್ಯೂಸ್ಗೆ ತುಂಬಾ ಬೇಗನೆ ಸಾಲ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವು ಮುಂದಕ್ಕೆ ನೋಡ್ತೀರಾ ಎಷ್ಟು ಒಂಥರ ಕೊರಿಯನ್ ಥರ ಸ್ಕಿನ್ ಅಥವಾ ಕೊರಿಯನ್ ಗ್ಲಾಸ್ ಸ್ಕಿನ್ ಅಥವಾ ಒಂಥರ ಗ್ಲೋಯಿ ಸ್ಕಿನ್ ಹೇಳ್ತೀವಿ, ಹಂಗೆ ಬರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಬ್ರೈಟ್ನಿಂಗ್ ಹಾಗೂ ವೈಟ್ನಿಂಗ್ ಮಾಡುತ್ತೆ ಸ್ಕಿನ್ನು. ಪ್ರೀಮೇಚರ್ ಏಜಿಂಗ್ ಕೂಡ ಹೆಲ್ಪ್ ಆಗುತ್ತೆ, ಹಾಗೂ ಡಾರ್ಕ್ ಸ್ಪಾಟ್ಸ್ ಅಥವಾ ಡಾರ್ಕ್ ಸರ್ಕಲ್ಸ್ ಏನಾದರೂ ಇರುತ್ತಲ್ಲ ಅದು ಕೂಡ ತುಂಬಾ ಪ್ರಿವೆಂಟ್ ಆಗುವಂತಲೇ ಹೇಳ್ಬೋದು. ನಾನು ನಿಮಗೆ ಬಿಫೋರ್ ಹಾಗೂ ಆಫ್ಟರ್ ಫೋಟೋ ಕೂಡ ಹಾಕಿರ್ತೀನಿ. ಆ್ಯಂಡ್ ನೀವು ನೋಡ್ಬೋದು ನೈಟ್ ಇದನ್ನ ದಿನ ಹಚ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಎಷ್ಟು ಇಂಪ್ರೂವ್ಮೆಂಟ್ ಡ್ರಾಸ್ಟಿಕ್ ಚೇಂಜೇ ಕಾಣಿಸ್ತಾ ಇದೆ ಅಂತ. ಸೊ ನನ್ನ ಸ್ನಾನ ಎಲ್ಲ ಆಯಿತು, ಫುಲ್ ಫ್ರೆಶ್ ಆಗಿದೆ. ಆ್ಯಂಡ್ ಇವಾಗ ನಾನು ಮೇಲ್ಗಡೆ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಕ್ ಮಾಡಿಕೊಂಡು ಲೈಕ್ ಬ್ಯಾಗಲ್ಲಿ ಕೆಲವೊಂದು ಗ್ಲಾಸು ಮತ್ತು ಏನೇನೋ ಸಾಮಾನುಗಳಿದ್ದಾವೆ, ಸೊ ಅದನ್ನು ತಗೊಂಡು ಹೋಗ್ತಾ ಇದೆ. ಬಿಕಾಸ್ ನಾನು ನಿಮಗೆ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ನಮ್ಮ ಅತ್ತೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಲೈಕ್ ನೀರೇ ಆಗಿರಲಿ ಅಥವಾ ಟೀ ಕಾಫಿನೇ ಆಗಿರಲಿ ಕೆಳಗಡೆ ಕೊಟ್ಟು ಕಳಿಸ್ತಾರೆ, ಅಥವಾ ನಾನೇ ಕೆಲವೊಂದು ಸತಿ ಮೇಲೆ ಹೋಗ್ಬಿಟ್ಟು ಕಾಫಿ ಟೀ ಎಲ್ಲ ಕೊಡ್ಕೊಂಡು ಬರ್ತೀನಿ ಅಂತ. ಸೊ ಅದಕ್ಕೆ ವಾಪಸ್ ಲೈಕ್ ನಾನು ತೊಳೆದ್ಬಿಟ್ಟು ನೀವು ಬಿಸಿನಲ್ಲೇ ತೊಳೆದ್ಬಿಟ್ಟು ಸರ್ಫಲ್ಲಿ ತೊಳೆದಿದೆ. ಬಿಕಾಸ್ ಸೋಪ್ ಇರಲಿಲ್ಲ ಅಂತ ಇದು ಸರ್ಫ್ ಎಕ್ಸೆಲ್ ಬರುತ್ತಲ್ಲ ಪೌಡರು ವಾಷಿಂಗ್ ಮಷಿನ್ದು, ಸೊ ಅದರಲ್ಲಿ ತೊಳೆದ್ಬಿಟ್ಟು ತಗೊಂಡು ಹೋಗಿದ್ದೆ. ಆ್ಯಂಡ್ ಇಲ್ಲಿ ಬಂದು ನಾನು ನಮ್ಮ ಅತ್ತೆ ಅರುಣ್ ಅವರು ಹಾಗೆ ಮಾತಾಡ್ತಾ ಇದ್ವಿ. ನಮ್ಮ ಅತ್ತೆ ಲೈಕ್ ಅವ್ರ ಅತ್ತೆ ಬಗ್ಗೆ ಸ್ಟೋರೀಸ್ನ ಹೇಳ್ತಾಯಿದ್ರು. ಸೊ ನಾನು ತುಂಬ ಸತಿ ಹೇಳಿದ್ದೀನಿ, ನಮ್ಮ ಅತ್ತೆ ಅವ್ರ ಅಮ್ಮನಿಗೂ ನೆನೆಸ್ಕೋತಾರೆ, ಬಟ್ ಜಾಸ್ತಿ ಅವ್ರ ಅತ್ತೆ ಬಗ್ಗೆ ಹೇಳ್ತಾನೆ ಇರ್ತದೆ ಸ್ಟೋರೀಸು. ಅವ್ರ ಬಗ್ಗೆ, ಅವ್ರ ಕಾಲ, ಅವ್ರು ಯಾವ ಥರ ಬೆಳೆದಿದ್ರು, ಯಾವ ಥರ ಬೆಳೆಸಿದ್ರು, ಸೊ ಅವ್ರು ಯಾವ ಥರ ಕಷ್ಟಪಟ್ಟಿದ್ರು, ಹೌ ದೇ ಓವರ್ಕಮ್. ಸೊ ಪ್ರತಿಯೊಂದನ್ನು ಹೇಳ್ತಾನೆ ಇರ್ತಾರೆ ಅವಾಗ. ಸೊ ನಂಗೆ ತುಂಬಾ ಇಷ್ಟ ಇವೆಲ್ಲ ಕೇಳಿಸ್ಕೊಳ್ಳೋಕೆ, ಏನೋ ಒಂಥರ ಖುಷಿ ಸಿಗುತ್ತೆ ಅಲ್ವಾ. ಸೊ ನೀವು ನೋಡ್ಬೋದು ನಮ್ಮ ಮಾವ ಬಂದು ವಾಕಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಕೆಲವೊಂದು ಮಾತನ್ನ ಕೂಡ ಕೇಳಿಸ್ಕೊತಾ ಇದ್ರು, ಲೈಕ್ ಎಷ್ಟೇ ಆಗಲಿ ಅವರಮ್ಮ ಅಲ್ವಾ, ಸೊ ಏನು ಮಾತಾಡ್ತಾವ್ರೆ, ಏನು ಹೇಳ್ತಾವ್ರೆ ಅಂತ. ಆ್ಯಂಡ್ ಎಸ್ ನಮ್ಮ ಮಾವ ಅಷ್ಟೊಂದು ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ, ಬಿಕಾಸ್ ಅವ್ರಿಗೆಲ್ಲ ಕ್ಯಾಮ್ರಾ ಇದೆಲ್ಲ ಹೊಸದು. ಸೊ ಬಟ್ ಅವರು ಕೂಡ ಅಷ್ಟು ಸ್ವಲ್ಪ ಇಂಟ್ರ್ಯಾಕ್ಟ್ ಆಗ್ತಾರೆ ಕ್ಯಾಮ್ರಾದಲ್ಲಿ. ಬಟ್ ನಮ್ಮ ಅತ್ತೆಗೆ ತುಂಬ ಜಾಸ್ತಿನೇ ಇಷ್ಟ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಲಡ್ಡು ಕೂಡ ಮಲಗಿದ್ನಲ್ಲ, ಸೊ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ. ನೀವು ಬೋಟಿ ತಿಂತೀರಾ ಆಂಟಿ? ಅದೇ ಹೇಳ್ತಲ್ಲ ಮಗ, ಮೊದಲ ಇವಾಗ ತಿಂತೀವಿ ಮಾಡ್ತಾ ಇದ್ರಿ. ಈಗ ನೋಡಿ ಅದೆಲ್ಲ ಮೀನೊಂದು ತಿನ್ನೋದು ಅಷ್ಟೇ, ಮೀನೊಂದು ವಾಸನೆ ಕಂಡ್ರಾಗಲ್ಲ, ಮೀನೊಂದು ತಿನ್ನೋದು. ಇನ್ನೆಲ್ಲ ಫ್ಯಾಕ್ಟರಿ ಬೋಟಿ ಅಲ್ಲ, ಬೋಟಿ ಸಾರು ಮಾಡಲ್ವಾ ಪಕ್ಷದ ಸ್ವಲ್ಪ ಬೋಟಿ ಎಲ್ಲ ತಂದು ಕಾಳೆಲ್ಲ ಹಾಕ್ತಾರೆ, ಒಬ್ಬೊಬ್ರು ಕಾಳು ಹಾಕ್ತೀರಾ ಮಾಡ್ತಾರೆ. ಇಲ್ಲಮ್ಮ ತಿಂದ್ರಿ, ನಂಗಂತೆ ಬೋಟಿ ಇಷ್ಟ. ನಮ್ಮ ಅತ್ತೆ ನಾನು ನಿಂತರನೇ ಹೇಳಿದಮ್ಮ, ಅದೇನಮ್ಮ ಅದು ಚೆನ್ನಾಗಿಲ್ಲಮ್ಮ, ನಮ್ಮ ಭಾಗ್ಯ ನೀನ್ ಅದು ತಿನ್ನು, ಸೊಂಟ ನೋವು ಬರಲ್ಲಂತೆ. ಸುಳ್ಳು ಹೇಳ್ತಿಲ್ಲ ನಾವು. ಬ್ಯಾಕ್ ಪೇನು ನಮ್ಗೆ ಈಗ ಬಾಣಂತಿ ಟೈಮ್ ತಿನ್ಬಿಟ್ರೆ ಬ್ಯಾಕ್ ಪೇನ್ ನನಗೆ ಇಲ್ವೇ ಇಲ್ಲ ಗೊತ್ತಾ. ನನ್ಗೆ ಇವಾಗ ಕಾಣಿಸ್ತದೆ ಬ್ಯಾಕ್ ಪೇನ್. ನಾನು ಮದುವೆ ಆದಾಗಿಂದ ಅಂಕಲ್ಗೆ ಯಾವತ್ತಾನು ಹೇಳಿದ್ದೀನಿ, ಕೇಳೋ ಸೊಂಟ ನೋತದೆ ಅಂತ. ನಾನು ಹೇಳ್ತಾನೆ ಆ ಬ್ಯಾಕ್ ಪೇನ್ ಬರೋದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ರು. ನೀನ್ ಬೋಟಿ ಸಾರು ತಿಂದ್ರೆ ಭಾಗ್ಯ, ಬಾಣಂತಿಗಳಲ್ಲಿ ತಿಂದ್ರೆ ಟೈಮಲ್ಲಿ ತಿಂದ್ರೆ ಈ ಸೊಂಟಕ್ಕೆ ಭದ್ರ ಅಂತ. ನಮ್ಗೆ ನೋಡ ನಾವು ಬರಲ್ಲ, ನಿನ್ ಮಾತಿನ್ನು ನೋಡು, ನೀನ್ ಬೇಡ ಅಂತ ಮತ್ತೆ ನಾನು ನಿಂತಾನೆ ಆಡ್ತಾ ಇದ್ದೆ. ಏನ್ ಮಾಡ್ತಾ ಇದೀರಾ? ಪಾಪು ಸ್ನಾನ ಮಾಡ್ಸಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಅದೇ ಫಸ್ಟ್ ಟೈಮ್ ಇವಾಗ ಸ್ನಾನ ಮಾಡ್ಸೋದು. ಅದು ಹೊಸ ಬಕೆಟ್ ಅಲ್ಲಿ ಅಂಡಿ ಮಾಡಿಸಿರೋದು, ಮಗುಗೆ ಹೊಸ ಬಕೆಟ್ ಅದು ಲಕ್ಷ್ಮಿ ಮಗನ್ ಕೈಲಿ ಅದು ಸ್ನಾನ ಮಗನಿಗೆ ಮಾಡಿಲ್ಲ. ನಾನು ಅವಾಗ ತಂದಿದ್ದು ಡಿಮಾರ್ಟ್ ಅಲ್ಲಿ ಆಂಟಿಗೆ ಹೊಸ ಬಕೆಟ್ ಕೊಡ್ತಿದ್ದೆ, ಆಂಟಿ ಅದನ್ನ ಯೂಸೇ ಮಾಡಿಲ್ಲ, ಮಗನಿಗೆ ತಂದಿದ್ದೆ. ಬೇಷನ್ ಒಂದ್ ಬಕೆಟ್ ತಂದು ಲಕ್ಷ್ಮಿ ಡಿಮಾರ್ಟ್ ಇಂದ ಬೇಷನ್ ಗಣೇಶನ್ ಮುಳುಗಿಸ್ತೆ, ಅದ್ರೊಳಗಡೆ ಹೊಸ ಬಕೆಟ್ ಅಲ್ಲಿ ಮೊಮ್ಮಗನಿಗೆ ಸ್ನಾನ ಮಾಡಿಸ್ತಾ ಇದ್ದೆ. ಲಕ್ಕಿ ಬಾಯ್, ಲಕ್ಕಿ ಬಾಯ್. ಸೊ ನೀವು ಕೇಳಿಸ್ಕೊಂಡ್ಬಂದ್ರೆ ನಾವು ಯಾವ ಥರ ಮಾತಾಡ್ತೇವೆ ಅಂದರೆ ಲೈಕ್ ನಮ್ಮ ಕಾನ್ವರ್ಸೇಷನ್ ಮತ್ತೆ ಸೊಸೆ ಕಾನ್ವರ್ಸೇಷನ್ ಬಂದು ಲೈಕ್ ಇದೇ ಥರ ಇರುತ್ತೆ, ಊಟದ ಬಗ್ಗೆ ಅಥವಾ ಏನಾದರೂ ಲೈಕ್ ಏನಂತಾರೆ ಏನೋ ಒಂಥರ ಈ ಥರ ಮಾತಾಡ್ತಾನೆ ಇರ್ತೀವಿ. ಆ ಟೈಮಲ್ಲಿ ಏನು ಟಾಪಿಕ್ ಬರುತ್ತೆ ಅದ್ರ ಬಗ್ಗೆ. ಆ್ಯಂಡ್ ಹೌದು, ನಾನು ಲೈಕ್ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಕೆಲವೊಂದು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದಕ್ಕೆ ನಿಮಗೆ ಲೈಕ್ ಒಂದು 2 to 3 ಡೇಸ್ದು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಗೆ ಒಂದು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನನಗೆ ಇನ್ನೂ ಅಲ್ಲಿ ಸೆಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು, ಅದಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ಒಂದು ಅತ್ತೆ ಮನೆ ರೂಟೀನ್ ವ್ಲಾಗ್ನ ತೋರಿಸ್ಬೇಕು ಅಂತ. ಸೊ ಅದಕ್ಕೆ ಲೈಕ್
ಗ್ಲಿಮ್ಸ್ ಥರ ಕ್ಯಾಪ್ಚರ್ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಅತ್ತೆ ಬಂದು ಲಡ್ಡುನ ಸ್ನಾನ ಮಾಡಿಸಿದ್ರು. ಸೊ ತುಂಬಾ ಚೆನ್ನಾಗಿ ನೀಟಾಗಿ ಸ್ನಾನ ಮಾಡಿಸಿದ್ರು. ಅವನೇನೋ ಪುಯ್ ಏನೂ ಅಂದಿಲ್ಲ, ಅವನು ಕೂಡ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡ. ನಮ್ಮ ಅತ್ತೆಗಳು ತುಂಬಾ ಚೆನ್ನಾಗಿ ಸ್ನಾನ ಮಾಡಿಸಿದ್ರು. ಆ್ಯಂಡ್ ಏನೂ ಇಲ್ಲ, ಇವಾಗ ನಾನು ಲಡ್ಡುಗೆ ಲೈಕ್ ಅವ್ನ ಮೈಯೆಲ್ಲ ಒರೆಸಿ ಒಂದು ಪೌಡ್ರ್ ಕ್ರೀಮ್ ಏನಿದೆಯೋ ಅವೆಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ಅಂದರೆ ಮಧ್ಯದ ಮನೆ. ಸೊ ಇಲ್ಲಿ ಬಂದು ಈ ಒಂದು ಮನೆ ಕೂಡ ನಮ್ಮ ಮನೆಯೇ. ಸೊ ಇಲ್ಲಿ ಬಂದು ಸಪೋಸ್ ಗೆಸ್ಟ್ ಎಲ್ಲ ಬಂದರೆ ಅಥವಾ ಬಿಕಾಸ್ 1 BHK ಎಲ್ಲ ಜಾಗ ಸಾಲಲ್ಲ ಅಂತ 3 ಮನೇಲೂ ನಾವೇ ಇರೋದು. ಸ್ನಾನ ಇಲ್ಲಿ ಮಾಡಿಸಿದ್ವಿ ಬಿಕಾಸ್ ಇಲ್ಲೊಂದು ಸ್ವಲ್ಪ ಬಚ್ಚಲು ಮನೆ ಸ್ವಲ್ಪ ದೊಡ್ಡದು ಅಂತ ಮಾಡಿಸಿದ್ದು. ಆ್ಯಂಡ್ ಇಲ್ಲಿ ಬೇಗ ನೀರು ಕೂಡ ಕಾಯುತ್ತೆ ಅಂತ. ಸೊ ಇದು ನಾನು ಏನು ಹೇಳಿದೆ ಅಂತಂದರೆ ಬಿಕಾಸ್ ತುಂಬ ನನಗೆ ಮತ್ತೆ ಕೇಳ್ತೀರಾ ಈ ಮನೆ ಯಾರ್ದು ಅಂತ. ಸೊ ಇದು ಕೂಡ ನಮ್ಮ ಮನೆಯೇ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ನೀವು ಈ ಡೌಟ್ಸ್ ಕೂಡ ಕೇಳಿದ್ರಿ, ನೀವು ನಿಮ್ಮ ಸ್ವಂತ ಮನೆ ಇತ್ತಲ್ವ ಮತ್ತು ಇದಕ್ಕೆ ಮುಂಚೆ ಲೀಸಲ್ಲಿ ಇದ್ವಿ ಅಂತ. ನಾವು ಮುಂಚೆ ಲೀಸಲ್ಲಿ ಇದ್ವಿ ಬಿಕಾಸ್ ನಮಗೆಲ್ಲ ಒಟ್ಟಿಗೆ ಇರಬೇಕಿತ್ತು. ಆ್ಯಂಡ್ 3 ವಾರ ಅಂದ್ರೆ ನಮಗೆ ಯಾವ ಥರ ಕಂಫರ್ಟೇಬಲ್ ಇತ್ತು ಅಲ್ಲ ಆ ಮನೆ ನಮಗೆ ಸಿಕ್ಕಿತ್ತು ಅದಕ್ಕೇ. ಆ್ಯಂಡ್ ಈ ಮನೆಯೆಲ್ಲ ಬಾಡಿಗೆ ಕೊಟ್ಟಿದ್ವಿ. ಬಟ್ ಲೀಸ್ ಮುಗಿಯೋ ಟೈಮಲ್ಲೇ ಈ ಮನೇನೂ 2 ಖಾಲಿ ಇತ್ತು. ಆ್ಯಂಡ್ ನಮಗೂ ಸಹ ನಮಗೆ ಯಾವ ಥರ ಬೇಕಿತ್ತು ಆ ಥರ ಒಂದು ಕಂಫರ್ಟ್ ಝೋನ್ ಮನೆ ಸಿಕ್ಕಿರಲಿಲ್ಲ. ಸರಿ ಆಯಿತು ಅಂತ ನಾವು ಹೆಂಗೋ ಮನೆ ಖಾಲಿ ಇತ್ತಲ್ಲ ಅಂತ ನಾವು ಈ ಕಡೆ ಮತ್ತೆ ಶಿಫ್ಟ್ ಆಗಿಬಿಟ್ವಿ. ಸೊ ಐ ಗೆಸ್ ನಿಮ್ದು ಈ ಒಂದು ಕ್ವಶನ್ಗೆ ಆನ್ಸರ್ ನಾನು ಕೊಟ್ಟಿರ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಲೈಕ್ ಹಾಗೆ ಹೇಳ್ದಂಗೆ ನನಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಿತ್ತಲ್ವ. ಲೈಕ್ ಯಾವ ಕಡೆ ಟ್ರೈಪಾಡ್ ಇಡಬೇಕು, ಆ್ಯಂಗಲ್ಸ್ ಹೆಂಗೇನು ಅಂತ. ನಾನು ಟ್ರೈಪಾಡ್ನ ಮೇಲ್ಗಡೆ ತಂದಿರಲಿಲ್ಲ. ಅದಕ್ಕೆ ನನ್ನ ಫೋನ್ನ ಲೈಕ್ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೇ ಈ ಥರ ಇಟ್ಕೊಂಡು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಮೇ ಬಿ ನಿಮಗೆ ಆ್ಯಂಗಲ್ಸ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಏನು ಈ ಥರ ತೆಗ್ದಿದ್ದಾರೆ ಅಂತ. ನೀವು ನೋಡ್ಬೋದು ಅಲ್ಲಿ ಲೆಫ್ಟಲ್ಲಿ ಎಷ್ಟು ದೊಡ್ಡದಾಗಿ ಆ್ಯಪಲ್ ಲೈಕ್ ದೇವ್ರ ಮನೆಯದು ಆ್ಯಪಲ್ ಕಾಣಿಸ್ತಾ ಇದೆ. ಸೊ ನಾನು ಎಲ್ಲೆಲ್ಲಿ ನನಗೆ ಜಾಗ ಸಿಗುತ್ತೋ ಅಲ್ಲಲ್ಲಿ ಆ ಥರ ಕ್ಯಾಮ್ರಾನ ಫೋನ್ನ ಇಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನಿಮಗೆ ಬೇಡವಾ? ಸಾಕು ಸಾಕು ಸಾಕು. ಯಾಕಂತ ಕೇಳು ಅದಕ್ಕೆ ಹೆಂಗೆ ಗೊತ್ತಾ ನೀವು? ನಿಜ ತಾನೆ. ಕೊಡ್ರಿ ಇಟ್ಕೋತೀನಿ. ಬೇಡ ಬೇಡಮ್ಮ. ರಸ್ ಬೇಕಾ? ಬೇಡ ತಿನ್ನು ಪರವಾಗಿಲ್ಲ. ಇನ್ನೂ ಇದೆಯಾ? ಇಲ್ಲ. ಯಾಕೆ ಅಷ್ಟೊಂದು ಕೊಟ್ಟು ಕಳ್ಸಿದ್ರ ಆಂಟಿ? ಏನೋ ಬಂದಿರೋ ಸಸ್ಯ ಚೆನ್ನಾಗಿ ಕುಡಿದು ಖುಷಿಯಾಗಿರಲಿ ಅಂತ. ಓಕೆ ಓಕೆ. ಇದು ನೋಡ್ತೀರಾ? ಹಾಯ್ ನಾನು ತೆಲುಗುನಾ? ತಮಿಳು. ಚೆನ್ನಾಗಿದೆ ರೇಟಿಂಗ್ಸು. ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಐ ವಾಚ್ಡ್ ಇಟ್. ಇಟ್ಸ್ ಗುಡ್. ಓ ಯು ಟೋಲ್ಡ್ ಇಟ್ ಅಳು ಬರುತ್ತೆ ಅಂತ. ಅಳು ಬರಲ್ಲ ಬರಲ್ಲ. ನೀವು ಹೇಳಿದ್ರಲ್ಲ ಅಳು ಬರುತ್ತೆ ಅಂತ. ಹೌದಾ? ಸೀರಿಯಸ್ಲಿ? ನನ್ನ ಮೊಬೈಲ್ ಅದು. ನನ್ನ ಮೊಬೈಲ್ ಅದು. ಸೊ ನಾನು ಬಂದು ಕ್ಯಾಮ್ರಾ ಇದೆಯಲ್ಲ ಫೋನ್ ಇದೆಯಲ್ಲ ಫೋನ್ ಬಂದು ಕಿಟಕಿಲಿ ಸಿಕ್ಸಿದೆ ರೆಕಾರ್ಡ್ ಮಾಡೋಣ ಅಂತ. ಸೊ ಅದಕ್ಕೇ ಯಾರೋ ನಗ್ತಾಯಿದ್ರು, ಸೀರಿಯಸ್ಲಿ ಏನು ಮಾಡ್ತಿದ್ಯಾ ಅಂತ. ಆ್ಯಂಡ್ ಏನು ಗೊತ್ತು ಅವ್ರಿಗೆ ಯಾವಾಗಲೂ ಸಿಟ್ಟು ಬರುತ್ತೆ ನಾನು ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ. ಆ್ಯಂಡ್ ನನ್ನ ಫೋನ್ ಬಂದು ಯಾವಾಗಲೂ ಸ್ಟೋರೇಜ್ ಫುಲ್ಲೇ ಇರುತ್ತೆ, ರೆಕಾರ್ಡ್ ಮಾಡೋಕ್ಕೆ ಆಗೋಲ್ಲ. ಆ್ಯಂಡ್ ಎಷ್ಟೊಂದು ಸತಿ ರೆಕಾರ್ಡೆಲ್ಲ ಮಾಡಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಎಷ್ಟೊಂದು ಸತಿ ರೆಕಾರ್ಡೇ ಆಗಿರಲ್ಲ. ಒಳ್ಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಹಿಂಗೆ ಮಿಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವಿಬ್ಬರು ಕಿತ್ತಾಡ್ತೀವಿ ಅಂತಂದರೆ ಫೋನ್ಗೋಸ್ಕರನೇ ಕಿತ್ತಾಡೋದು. ನಾನು ಬಂದು ಅವ್ನ ಫೋನು ಯೂಸ್ ಮಾಡ್ತೀನಿ, ನನ್ನ ಫೋನು ಯೂಸ್ ಮಾಡ್ತೀನಿ. ಅವ್ರು ಬಂದು ಹೇಳ್ತಾರೆ, ಲಕ್ಷ್ಮಿ ಇದು ನನ್ನ ಫೋನ ನಿಮ್ಮ ಫೋನ ನೀವೇ ಯಾವಾಗಲೂ ಯೂಸ್ ಮಾಡ್ತಿರಲ್ಲ ಹಾಗೆ ಹೀಗೆ ಅಂತ. ಬಟ್ ದಟ್ಸ್ ಓಕೆ, ನನ್ನ ಹಸ್ಬೆಂಡ್ ಅಲ್ಲ, ಸೊ ಆಲ್ ದೀಸ್ ಆರ್ ಕಾಮನ್ ಅಂತ ಅಂದ್ಕೊಂಡು ಆಮೇಲೆ ಲೈಕ್ ಅದು ಅಲ್ಲಿಗೆ ಮರ್ತೋಗ್ಬಿಡ್ತೀವಿ. ಆ್ಯಂಡ್ ಮತ್ತೆ ಅದೇ ಟಾಪಿಗೋಸ್ಕರ ಅದು ಟಾಪಿಗೋಸ್ಕರ ಫೈಟ್ ಮಾಡ್ತೀವಿ, ಬಟ್ ಅಲ್ಲಿಗೆ ಸಾಲ್ವ್ ಕೂಡ ಆಗ್ತಾ ಇರುತ್ತೆ. ಆ್ಯಂಡ್ ಜೊತೆಯಲ್ಲಿ ಈ ಒಂದು ಮೂವಿ ಕೂಡ ನೋಡ್ತಾ ಇದ್ವಿ. ಮುಂಚೆ ಎಲ್ಲ ನಾನು ಲೈಕ್ ಆ ಮನೇಲಿದ್ದಾಗ ನಾನು ಮತ್ತು ಅರುಣವರು ದಿನ ರಾಧಾಕೃಷ್ಣ ನೋಡ್ತಾ ಇದ್ವಿ ಒಟ್ಟಿಗೆ. ಲೈಕ್ ಅಟ್ಲೀಸ್ಟ್ 1-2 ಎಪಿಸೋಡ್ ಆದರೂ ದಿನ ನೋಡ್ಕೊಂಡು ಮಲ್ಕೋತಾ ಇದ್ವಿ. ಏನೋ ಒಂಥರ ಗೊತ್ತಿಲ್ಲ, ಬಟ್ ಒಂಥರ ಪಾಸಿಟಿವ್ ವೈಬ್ಸ್ ಬರೋದು. ಲೈಕ್ ಆ ಒಂದು ರಾಧಾಕೃಷ್ಣ ಸ್ಟೋರಿ ಆಗಿರಲಿ, ಯಾವ ಥರ ಇರ್ತಾರೆ, ಫಾರ್ಗಿವಿಂಗ್, ಗ್ರೇಟ್ಫುಲ್ ಎಲ್ಲ ಏನೋ ಒಂಥರ ಒಳ್ಳೆ ಪಾಠ ಇರುತ್ತೆ ಕಲ್ತ್ಕೊಳ್ಳೋಕ್ಕೆ. ಸೊ ಏನೋ ಒಂಥರ
ನಮಗೆ ಇಷ್ಟ ನೋಡೋಕ್ಕೆ. ಸೊ ಅದನ್ನ ನೋಡ್ತಾ ಇದ್ವಿ. ಬಟ್ ಈ ಸತಿ ಬಂದು ಅಂದ್ಕೊಂಡೆ ಮತ್ತೆ ರಾಧಾಕೃಷ್ಣ ಎಪಿಸೋಡ್ಸ್ನೇ ಕಂಟಿನ್ಯೂ ಮಾಡೋಣ ಅಂತ. ಆಮೇಲೆ ಯಾರೋನವ್ರು ಇಲ್ಲ ನಾವು ಮೂವಿ ನೋಡೋಣ ಅಂತ ಅಂದರು. ಸರಿ ಆಯಿತು ಬನ್ನಿ ನೋಡೋಣ ಅಂತ ಅಂದ್ಕೊಂಡು ಒಂದು ಮೂವಿನ ಹಾಕೊಂಡು ನೋಡ್ತಾ ಇದ್ವಿ. ಸೊ ಎಸ್ ಓಕೆ ಫ್ರೆಂಡ್ಸ್, ಸೊ ಮೂವಿ ನೋಡ್ತಾ ಇದ್ದೆ. ಸೊ ತುಂಬ ಟೈಮ್ ಆದಮೇಲೆ ನಾನು ಹಾಗೂ ಅರುಣರು ಜೊತೆಲಿ ಸೇರ್ಕೊಂಡು ಈ ಥರ ಒಂದು ಮೂವಿ ನೋಡಿದ್ದು. ಆ್ಯಂಡ್ ಒಂಥರ ಖುಷಿ ಗೊತ್ತಾ, ನಮ್ಮ ಮನೇಲೇ ಸೇರ್ಕೊಂಡು ಒಂಥರ ಎಂತ ಅದಿರುತ್ತಲ್ಲ ಒಂದು ನಮ್ಮ ಮನೇಲಿ ನಾವು ಮೂವಿ ನೋಡೋದು ಆ ಥರ. ಸೊ ಒಂಥರ ಖುಷಿ ಕೊಡ್ತಾ ಇದ್ದು. ನಾನು ನನ್ನ ಮಗ ಹಾಗೂ ಹಸ್ಬೆಂಡ್ ನಾವು 3 ಜನ ಸೇರಿಕೊಂಡು ಈ ಥರ ಒಟ್ಟಿಗೆ ಮೂವಿ ನೋಡೋದು, ಕಾಫಿ ಕುಡಿಯೋದು ಒಂಥರ ಚೆನ್ನಾಗಿರುತ್ತೆ. ಏನಂತಾರೆ ಸಮ್ ಬ್ಯೂಟಿಫುಲ್ ಮೆಮೊರೀಸ್, ಸಮ್ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ನನಗೆ ಅನಿಸುತ್ತೆ. ಸೊ ದಿಸ್ ಇಸ್ ಹೌ ವಿ ಸ್ಪೆಂಡ್ ಟೈಮ್. ಆ್ಯಂಡ್ ನಂಗೆ ಗೊತ್ತು ತುಂಬ ಜನ ಇದು ಕೂಡ ಸಹ ಕೇಳ್ತೀರಾ, ನಿಮ್ಮ ಹೋಮ್ ಟೂರ್ ಕೊಡಿ, ನಿಮ್ಮ ಮನೇದು ಒಂದು ಟೂರ್ ಕೊಡಿ ಅಂತ. ಸೊ ಎಸ್, ನಮ್ಮ ಮನೆ ಅಷ್ಟು ದೊಡ್ಡ ಮನೇನಲ್ಲ, ಬಟ್ ಐ ಆಮ್ ಹ್ಯಾಪಿ. ನನಗೆ ಅಂತ ಒಂದು ಸ್ವಂತ ಗೂಡಿದೆ, ನಮ್ಮದೇ ಅಂತ ಒಂದು ಸ್ವಂತ ಮನೆ ಇದೆ ಅಂತ. ಸೊ ಚಿಕ್ಕದೋ ದೊಡ್ಡದು ನಮ್ಮ ಮನೆ, ನಮ್ಮ ಸ್ವಂತ ಮನೆ ಇರೋ ಖುಷಿನೇ ಬೇರೆದಲ್ವಾ. ಸೊ ಎಸ್, ಐ ಆಮ್ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಇಟ್. ಸೊ ಎಸ್, ಹೋಮ್ ಟೂರ್ ಅಂದರೆ ಈ ಒಂದು ಎಂಟಿ ಹೋಮ್ ಟೂರ್ ಅಂತ ಹೇಳಂಗಿಲ್ಲ, ಒಂಥರ ಸೆಮಿ ಎಂಟಿ ಹೇಳ್ಬೋದು. ಸೊ ನಾನು ಈ ಹೋಮ್ ಟೂರ್ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇದೆ, ಮೂವಿ ನೋಡ್ಕೊಂಡು ಹಾಗೆ ಎಡಿಟಿಂಗ್ ಮಾಡ್ತಾ ಇದೆ. ಆ್ಯಂಡ್ ಇವಾಗ ಮೊಕಲ ತೊಳೆದಾಯಿತು. ಮೇಲ್ಗಡೆ ಅಂದರೆ ಮೇಲ್ಗಡೆ ನಮ್ಮ ಅತ್ತೆ ಇರ್ತಾರಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅರುಣ್ ಅವರು ಹಾಗೂ ಪಾಪು ಇಬ್ರು ಅಲ್ಲೇ ಹೋಗಾಯ್ತು. ಸೊ ಇವಾಗ ನಾನು ಒಂದು ಸ್ವಲ್ಪ ಕೆಲಸ ಇದು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಇವಾಗ ನಂದು ಊಟದ ಸಮಯ. ಆ್ಯಂಡ್ ನಮ್ಮ ಅತ್ತೆ ಬಂದು ಅಡುಗೆ ಸಿಕ್ಕಾಪಟ್ಟೆ ಯಮ್ಮಿಯಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇಫ್ ಪಾಸಿಬಲ್ ಅಲ್ಲ ಫ್ಯೂಚರ್ ವ್ಲಾಗ್ಸಲ್ಲಿ ಅಥವಾ ನಾನು ಅತ್ತೆ ಮಲ್ಲಿ ಸೆಟ್ಲ್ ಆಗೋಕ್ಕೆ ಹೋಗ್ತೀನಲ್ಲ, ಸೊ ಖಂಡಿತ ಕೆಲವೊಂದು ರೆಸಿಪೀಸ್ನ ವ್ಲಾಗ್ ಲೈಕ್ ನಿಮಗೆ ತೋರಿಸ್ತೀನಿ ವ್ಲಾಗ್ ಮಾಡಿ. ಆ್ಯಂಡ್ ಅದನ್ನ ಅನ್ನ ಅಂತ ಅಂದ್ಕೊಂಡೆ, ಬಟ್ ಅದು ಇಡ್ಲಿ ಇತ್ತು. ಸೊ ಅನ್ನದ ಜೊತೆ ಅದನ್ನೇ ತಿಂತಾಯಿದ್ದೆ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಮುಂದಕ್ಕೆ ಸಾಮಾನುಗಳು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಅದೇ ಆಗ್ತಾಯಿತ್ತು. ನಂದಂತೂ ನಿಜವಾಗ್ಲೂ ಹತ್ತಿ ಇಳ್ದು ನನಗೆ ಕಾಲ ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನ ಮಗ ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್. ತುಟಿ ಕಚ್ಚೋದು, ತೀಟೆ ಮರುಳೆ ಹೇಳ್ಕೊಟ್ಟಿದ್ದು ತುಟಿ ಕಚ್ಚೋದು. ಅಪ್ಪ ಇಂದ ಕಲ್ತದೀನು, ಅಪ್ಪ ಹೇಳ್ಕೊಟ್ಟ ಮಗು, ಅಪ್ಪ ಹೇಳ್ಕೊಟ್ಟ ತುಟಿ ಕಚ್ಚೋದು, ಅಪ್ಪ ಹೇಳ್ಕೊಡ್ತ. ಲಾಲ ಕೊಟ್ಟು ನೀನು ಆರು ಮಾಡಿದ್ದು ಜಲ್ ಸುರಿತಾ ಇದೆ, ಜಲ್ ಸುರಿತಾ ಐತೆ. ಯಾರು ನೀನು? ವಿಡಿಯೋ ಮಾಡೋದು ಲಕ್ಷ್ಮಿ. ಆಮೇಲೆ ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಬಜರಂಗ ಬಲಿ, ಜೈ ಬಜರಂಗ, ಜೈ ಹನುಮಾನ್. ನೋಡು ಅಕ್ಕ ಹತ್ರ ಚೆನ್ನಾಗಿದ್ದಾನೆ. ನೋಡು ಜೈ ಹನುಮಾನ್. ಯಾರಿದು? ಇಲ್ಲಿ ಇಲ್ಲಿ ಇದು ಕಣ್ಣು ನೋಡ್ಕೊಂಡು ಆ ಕಡೆ ಹೋಗಿ ತಿರ್ಸ್ಕೊಂಡಿದ್ಯಾ? ಯಾರಿದು? ಯಾರಿದ? ಅಪ್ಪ ಮಲ್ಸಲ್ಲ ಅಂತ ಎಷ್ಟು ಗಂಟೆ ಬಸ್ತೆ ಮಗನ? 11 ಗಂಟೆ ಮಲ್ಸಲ್ಲ ಮಗನ? ಹೌದಾ? ಇವಾಗ ಏನ್ ಟೈಮು? 8:15. ನಮ್ಮನೆ ಎಬ್ಬಿಸೋದಲ್ಲ, ನಾನು ಎಬ್ಬಿಸ್ತೀನಿ. ಓ ಲಡ್ಡುಮಾ, ಅಪ್ಪು ಅಲ್ಲಿ ಅಲ್ಲಿ ಚಪ್ಪಲಿ ಯಾರು ಎಣ್ಣೆ ಹಚ್ತಿರೋದು ನಿಮ್ಗೆ? ಅಜ್ಜಿಮಾ. ಲಡ್ಡುಮಾಗೆ ಅಜ್ಜಿಮಾ ಹಚ್ತಿರೋದು. ಅಜ್ಜಿಮಾ ಓಯ್ ಆಯಿಲ್, ಬೇಬಿ ಆಯಿಲ್ ಬೆಳಗ್ಗೆ ಹಚ್ತೀರಾ? ಬೇಬಿ ಆಯಿಲ್ ಸ್ನಾನ ಮಾಡಿಸ್ಬೇಕು. ಯಾರು ಮಸಾಜ್ ಮಾಡಿ ಮೈ ಕೈಲ ಹಿಂಗೆ ಅಂತಾರ ಅಜ್ಜಿ. ಇದೇ ಎಣ್ಣೆನೆ ಮಸಾಜ್ ಮಾಡೋದು, ಕೇಳೋದು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಮೈಗೆ, ತಲೆಗೆ, ಕೈ ಕಾಲ್ಗೆ ಮಸಾಜ್ ಮಾಡಿ ರಾತ್ರಿನೇ ಮಲಸ್ತಾರೆ ಕೊಬ್ಬರಿ ಎಣ್ಣೆ ಹಚ್ಚಿ. ಕೇಳೋರು ಕೇಳೋದ್ರು, ನಮ್ಮ ಮನೆ ಬಾಡಿಗೆ ಇದ್ಲಲ್ಲ ಒಬ್ರು ಇದ್ರು, ಕೇಳ ಅಂಕಲ್ಗೆ ಗೊತ್ತು. ಹೌದಾ? ಅವ್ರಿದ್ರು, ಅವರು ರಾತ್ರಿನೇ ಹಚ್ಬಿಡೋದು ಕೊಬ್ಬರಿ ಎಣ್ಣೆನ ಅಂತೆ. ಹಚ್ಬಿಟ್ಟು ಬಟ್ಟೆ ಇರ್ತದಲ್ಲ ಎಣ್ಣೆ ಬಟ್ಟೆ ದೊಡ್ಡದಾಗ ಬೆಡ್ಶೀಟ್ ಇಟ್ಕೊಳ್ಳೋದು, ಅದೊಂದು ಮಲಸ್ಬಿಡೋರು. ಬೆಳಗ್ಗೆ ಕೊಬ್ಬರಿ ಎಣ್ಣೆ ಸ್ನಾನನೇ ಅವರು ಹಂಗೆ ಕೇರಳದವರೇ ಹಂಗೆ ಕೊಬ್ಬರಿ ಎಣ್ಣೆ ಸ್ನಾನನೇ ಮಾಡಿಸೋದು. ಆಮೇಲೆ ಮಂಗ್ಳೂರ್ ಕಡೆಯವರು, ಮಂಗ್ಳೂರು ಲಾಂಟಿ ಇದ್ರು ಒಬ್ರು ಸಂತ ಅಂದರೆ ಸೌಮ್ಯವ್ರಮ್ಮ ಇದ್ರಲ್ಲ ಕೆಳಗಡೆ, ಅವರು ಹಂಗೆ ನಿಮ್ ಕೈನೇ ನೋಡ್ತಾವನೆ. ನೀವ್ ಹಿಂಗಿಂಗ್ ಮಾಡಿದ್ರೆ ಅವ್ನು ಹಿಂಗೆ ನೋಡ್ತಾವನೆ ಕೈನ. ಟಾಟಾ ಮನೆ ಟಾಟಾ ಎಲ್ಲಿ? ನೀನ್ ಟಾಟಾ ಮಾಡ, ನೀನ್ ನನ್ನ ಮೊಮ್ಮಗನ್ ನೋಡ್ರಿ ಎಲ್ರು ಹೆಂಗಿದೀವಿ ನಾವು ನೋಡಿ.
ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದಾರೆ ನೋಡ್ರಿ, ನಮ್ಮ ಸಮಾಜದ ಗೆಳತಿಯರೆಲ್ಲ ನೋಡ್ರಿ, ಅಕ್ಕ ತಂಗಿದ್ರು ನೋಡ್ರಿ, ಎಲ್ರು ನೋಡಿ ಹೆಂಗಿದೀವಿ ಇಬ್ರು ನೋಡಿ. ಲೈಕ್ ಕೊಡಿ, ಥ್ಯಾಂಕ್ ಯು ಅಜ್ಜಿ. ಲೈಕ್ ಕೊಡಿ ನೋಡಿ. ನಮ್ಮ ಮೊಮ್ಮಗಂಗೆ ಆಯುಷು ಆರೋಗ್ಯ ಆಶೀರ್ವಾದ ಮಾಡಿ, ಆಯುಷು ಆರೋಗ್ಯ ಕೊಡ್ಲಿ, ನಮ್ಮ ಮೊಮ್ಮಗಂಗೆ ವಿದ್ಯಾ ಬುದ್ಧಿ ಕೊಡ್ಲಿ, ಎಲ್ಲ ಕೊಡ್ಲಿ, ಪ್ರತಿಯೊಂದು ಕೊಡ್ಲಿ. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು ಅಂತ ಹೇಳಮ್ಮ, ಮುಂದೆ ನೀನ್ ನೋಡ್ಕೋಬೇಕು ನಿಮ್ಮ ಅಜ್ಜಿನ. ಬೇಡ ಎಲ್ಲ ಕೊಡ್ರಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ತಲೆ ಬಗ್ಸಿ ನಾನು ಚಿತ್ತಾರ ನೋಡ್ತೇನೆ. ಇಲ್ಲಿ ನೋಡ್ ಮನೆ, ಅಲ್ಲಡ ಅಮ್ಮನ, ಅಲ್ಲಡ ಅಮ್ಮನ ನೋಡಿ, ಎಲ್ಲರೂ ನೋಡಿ. ಚೆನ್ನಾಗಿದ್ದೀಯ ನೀ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ತಲೆ ನೆವೆ ಆಗ್ಬಿಡ್ತ ನೋಡ, ಅವನು ದೊಡ್ಡಪ್ಪ ಹೇಳ್ತ ತಲೆ ನೆವೆ ಆಗ್ಬಿಡ್ತದಂತೆ. ಏನಿಲ್ಲ, ಅವ್ನು ಹಾಕಿಸ್ಕೊಳ್ಳೋದೆ ಕೊಬ್ಬರಿ ಎಣ್ಣೆ ತಾನಮ್ಮ, ಆ ಎಣ್ಣೆನೆ ಹಾಕಿರೋದು. ಬೇಬಿ ಆಯಿಲು ಸಿಗುತ್ತೆ, ಬೇಬಿ ಆಯಿಲು ಇದೆ ಮನೇಲಿ ಇದೆ, ಅದನ್ನ ಹಾಕ್ತಾ ಇಲ್ಲ, ಇದನ್ನೇ ಹಾಕ್ತಾ ಇದ್ದೀನಿ. ಅಕ್ಕನು ಕೊಬ್ಬರಿ ಎಣ್ಣೆ, ಎಲ್ಲಾರು ಕೊಬ್ಬರಿ ಎಣ್ಣೆ, ಕೊಕೊನಟ್ ಕೊಬ್ಬರಿ ಎಣ್ಣೆನೆ, ಕೊಬ್ಬರಿ ಎಣ್ಣೆ. ನಮ್ ತಾಯಿ ಎಲ್ಲ ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಎರಡು ಮಿಕ್ಸ್ ಮಾಡೋರು. ತಲೆಗೆ ಹಚ್ಬೇಕಾದ್ರೆ ಹಚ್ಬಿಟ್ಟು ಜಿಜಿ ಉಯ್ಬಿಟ್ಟು ಸಾಣೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಒಳ್ಳೆಣ್ಣೆ ಅಮ್ಮ, ಜಾಸ್ತಿ ಮೈಗೆ ಹಚ್ಬೇಕಂದ್ರೆ ಒಳ್ಳೆಣ್ಣೆ. ಓಹ್ ಎಕ್ಕುತ್ತಾವ ನೋಡಮ್ಮ, ಏಣಿ ಎಕ್ತಾವ್ ನೋಡಮ್ಮ, ನಮ್ಮ ಮೇಲೆ ಎಕ್ತಾವ್ರ. ಈಗ ಸಾಹಸ ಮಾಡ್ತಾ ಇದ್ದಾರೆ ನಮ್ಮ ಮೊಮ್ಮಗ ಸಾಹಸ ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ತಾರೆ, ಆಂಟಿಗೆಲ್ಲ ನೋಡ್ತಾರೆ, ಆಂಟಿನೆಲ್ಲ ದೊಡ್ಡಮ್ಮಂದಿರು ಚಿಕ್ಕಮ್ಮಂದಿರು ಎಲ್ಲ ನೋಡ್ತಾರೆ. ನೋಡಿ ಹೋಗೋಣ, ದಿಷ್ಟಿ ತೆಗ ನೋಡಿ, ಟೈಮ್ ಆಯ್ತು ನೋಡಿ. ಮತ್ತೆ ದಿಷ್ಟಿ ತೆಗೆದು ಮೋ ನಮ್ಮ ನೀನು 6 ಗಂಟೆ ಮಾಡ್ಬೇಕಮ್ಮ ದಿಷ್ಟಿ ತೆಗೆಯೋದು. ಯಾರ 9:00 10 ಗಂಟೆ ತೆಗಿತಾರಮ್ಮ, ನಮ್ ಪಕ್ಕದರೆಲ್ಲ ಕೇಳಿಸ್ಕೊಂತಾರಮ್ಮ, ಏನಪ್ಪ ಎಲ್ಲ ಕೇಳಿಸ್ಕೊಂತಾರಪ್ಪ. ಏನೋ ಭಾಗ್ಯಮ್ಮನ ಮೊಮ್ಮಗಂದೆ ಜೋರಮ್ಮ, ಭಾಗ್ಯದು ಹೋಗೋಣ ಮನೆ. ಇಲ್ಲ ರಾಮ್ ಸೀತಾ ಮಾಡು, ಇಲ್ಲಿ ರಾಮ್ ಸೀತಾ ಮಾಡು. ಸ್ಟಾರ್ಟ್ ಆಯ್ತಮ್ಮ ಈಗ, ರಾಮ್ ಸೀತಾ ಮಾಡು. ಎಲ್ಲಿ ಕೂಚ್ ಕೂಚ್ ಕೂಚ್. ನೋಡಿ ಹೋಗೋಣ, ದೂರಿ ಹೋಗೋಣ ಮನೆ. ದಿಷ್ಟಿ ತೆಗಿಯನಾ? ಇಬ್ರಿಗೆ ಹಾಕೊಂಡ್ಬಿಟ್ಟ, ಅದು ಎಣ್ಣೆ ಇತ್ತಾ, ಇದು ನನ್ಬಿಟ್ಟು ನನ್ ತಲೆಗೆ ಸಾಲ್ಕೊಟ್ರೆ ಅಜ್ಜಿ ಹಾಲಿನ ಮರ ನನ್ನ ಮಗು ಸುರಿತಾ ಇತ್ತ ಮಗನೆ. ನಾನು ಹಿಂಗಂದೆ ನೋಡಿ, ಹಿಂಗಂದೆ. ಆ ಬಟ್ಟೆ ಚೆನ್ನಾಗ್ ಬಿದ್ದದ, ಇದು ಎಷ್ಟು ವರ್ಷದ ಬಟ್ಟೆ, ಒಂದು ಕಲರ್ ಚೆನ್ನಾಗಿ ಕಾಣಿಸ್ತೈತೆ ಆಂಟಿ. ಬಿದ್ದ ನೀನ್ ಹಾಕಿದ್ದಲ್ಲ ಹಂಗೆ ಅಂದ. ಇದು ಕಾಟನ್ ಕಲರು ಚೆನ್ನಾಗಿ, ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಕಲರ್. ಹೌದಾ? ಕಾಟನ್ ಬೋಡು. ಅಮ್ಮ ನೋಡ ಎಂತ ಸೆಟ್ ಮಾಡೋಳೆ ಮಮ್ಮಿ. ಏನಿದು ಅಜ್ಜ ಹಾಲಿನ ಮರ ಅಂತ ಹೇಳ್ಕೊಂಡು ಸೆಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಮಮ್ಮಿ. ಜಲ್ ಸುರಿತದ ಇದಕ್ಕ, ಜಲ್ಲು ಟಿಶ್ಯೂ ಖುಷಿನೋ ಚೊಳ್ಳೆ ಮನೆಯಲ್ಲ ನೋಡ್ತಾರೆ, ದೀಪು ನೋಡ್ತಾಳೆ, ಆ ಹೆಸರನ್ನು ಹೇಮ ನೋಡ್ತಾಳಂತೆ, ಕಮಲಾ ಆಂಟಿ ನೋಡ್ತಾಳೆ, ರುಕ್ಕ ಆಂಟಿ ನೋಡ್ತಾಳೆ, ಚಿಕ್ಕ ದೊಡ್ಡಮ್ಮ ನೋಡ್ತಾರೆ. ಎಲ್ರಿಗೂ ಹಾಯಿಲಿಂದ ಹಾಯ್ ಎಲ್ಲಾರ್ಗು ನೋಡಿ. ನನ್ನ ಮೊಮ್ಮಗನ್ನ ಈಗ ಎಣ್ಣೆ ಹಚ್ಚಿ ನಾನು ನನ್ನ ಮೊಮ್ಮಗ ರೆಡಿ ಇದ್ದೀವಿ. ನಾವು ಊರ್ಗ್ ಹೋಗ್ತೀವಿ ನಾಳೆ. ಅಲ್ಲ ಮನೆ ನೋಡಿ, ಇಲ್ಲಿ ಮಮ್ಮಿ ನೋಡು, ಅಲ್ಲೇ ಮಮ್ಮಿ ನೋಡ್ತೀನಿ. ಎಲ್ಲ ಅಜ್ಜಿಗೂ ನಾನು ಅವ್ರು ಮಾತಾಡಿದ್ದು ಇನ್ನೂ ರೆಕಾರ್ಡ್ ಮಾಡ್ತಾ ಇದೆ, ಬಟ್ ಅಷ್ಟೊತ್ತಿಗೆ ಕ್ಯಾಮ್ರಾನೇ ಆಫ್ ಆಗೋಯ್ತು. ಸರಿ ಆಯಿತು. ಆಮೇಲೆ ಅವ್ರದ್ದು ಸ್ನಾನ ಅದು ಇದು ಅಂತ ಆದಮೇಲೆ ಇವಾಗ ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಬೀಟ್ರೂಟ್ ನಾನು ತುರಿತಾ ಇದೆ. ಲೈಕ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ, ತಣ್ಣೀರು ಮುಟ್ತಲೆ. ಆ್ಯಂಡ್ ಈ ಒಂದು ಸಿಂಪಲ್ ಆಗಿರೋ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗೋಣ. ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಬೇಕು ಫ್ರೆಂಡ್ಸ್. ಸೊ ಬಾಯ್.